Good morning, students. Shh, don't talk. Listen here. So in this class, I am going to discuss with you the next different types of text formatting. In the last class, we discussed about the different types of tags available in a HTML. What are those? HTML tags. Line marking. And apart from that, there are another two HTML tags are there. That is sub and sub. Listen here. Sub, SUB sub, and the second one is a SUP sub. ಏನು super subscript ಅಂತಾರೆ. Subscript. SUB SCRIPT subscript. Okay. ಅದನ್ನ ಶಾರ್ಟ್ ಫಾರ್ಮ್ ಒಳಗ ಸಬ್ ಅಂತಾರಿ. Subscripted. Superscripted. Okay. Okay. In the last class, we discussed about the different types of HTML tags. That is BR tag, bold tag, I tag, U tag, and a pre tag, big tag, small, center, and a paragraph tags. Okay, subscripted and subscript. This one is a sub and the other one is a here. Subscript. Okay. Then SUP superscript. Superscript. Even tags per goal. HTML tags, that is a sub and a sub. Subscript, superscript. Okay, let us see in difference ಇದೆ ಎರಡಕ್ಕೂ. ಏನು ಅಡ್ವಾಂಟೇಜ್ ಇದೆ ಎರಡು. Okay. Arif? Pointer explanation ರೀ. Tags ಮೇಲೆ ಬರ್ಕೊಂಡಿರಿ. ಅಲ್ಲಿ next tag sub ಅಂತ ಬರ್ಕೊಳ್ಳಿ. ಇದು ಬರ್ಕೊಂಡಾದ ಮುಂದೆ ಅದರ ಮೀನಿಂಗ್ ಸಬ್ಸ್ಕ್ರಿಪ್ಟ್ ಹಾಕೊಳ್ಳಿ. ಇದು ಎದಕ್ಕೆ ಯೂಸ್ಫುಲ್ ಆಗ್ತದ ನಾನು ಹೇಳ್ತೀನಿ. ಓಕೆ ನೋಡಿ, the HTML sub element defines the subscript text. A subscript text appears half a character below the normal line and sometimes rendered in a smaller font. Subscript text can be used for a chemical formula like H2. ಈಗ ಪ್ಯಾರಾಗ್ರಾಫ್ ನೋಡಿರಿ. ಫಾರ್ ಎಕ್ಸಾಂಪಲ್ ಸೈಂಟಿಸ್ಟ್ ಮೀನ್ಸ್ ಕೆಮಿಸ್ಟ್ರಿ ಒಳಗ ಕೆಮಿಸ್ಟ್ರಿ ಟೆಕ್ಸ್ಟ್ ನೀವು ನೋಡ್ರಿ ಅಂತ ಹೋಗಿ ಅಂದ್ರ ಒಂದ್ ಪೇಜ್ ಇರುತ್ತೆ. ಮೀನ್ಸ್ ಒಂದ್ ಬುಕ್ ಇರುತ್ತೆ ಅನ್ಬೋದು, ಟೆಕ್ಸ್ಟ್ ಬುಕ್ ಒಳಗ ಟೆಕ್ಸ್ಟ್ ಇರ್ತಾವೆ. ಎಲ್ಲೋ ಒಂದ್ ಕಡೆ ಏನೋ ಫಾರ್ಮುಲಾ ಇಂಡಿಕೇಟ್ ಮಾಡಕ್ಕೆ ಏನಿರ್ತಾವೆ ಕ್ಯಾಪಿಟಲ್ ಒಳಗ A B C D ಇರ್ತದ್ರಿ. ಸ್ಮಾಲ್ ಲೆಟರ್ ಒಳಗ H2 ಅಂತ ಬರುತ್ತೆ. ನೆಕ್ಸ್ಟ್ ಏನೋ ಹಿಂಗ್ ಬರ್ತಿದ್ದಾರೆ. ಓಕೆ, ನೆಕ್ಸ್ಟ್ ಏನೋ ಒಂದು ಇಂಪಾರ್ಟೆಂಟ್ ಇತ್ತು ಅಂದ್ರ H2 like that. ಇವೆಲ್ಲ ಏನಿರ್ತಾವೆ ಕ್ಯಾಪಿಟಲ್ ಲೆಟರ್ ಒಳಗ ಇರ್ತಾವೆ. ಕ್ಯಾಪಿಟಲ್ ಮೀನ್ಸ್ ವಾಟ್ ಬಿಗ್ ಸೈಜ್ ಒಳಗ ಇರ್ತಾವೆ, ನಾಟ್ ಕ್ಯಾಪಿಟಲ್ ಲೆಟರ್. ಇವೆಲ್ಲ ಏನ್ ಕ್ಯಾರೆಕ್ಟರ್ಸ್ ಇರ್ತಾವ ನೋಡ್ರಿ, ಅವೆಲ್ಲ ಬಿಗ್ ಸೈಜ್ ಒಳಗ ಇರ್ತಾವೆ. ಏನಾರೆ ಫಾರ್ಮುಲಾ ಇತ್ತು, ಏನಾರೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇತ್ತು, ಇಂಪಾರ್ಟೆಂಟ್ ವರ್ಡ್ ಇತ್ತು ಅಂತ ಅದಷ್ಟೇ ಸಣ್ಣ ಫಾರ್ಮುಲಾ ಒಳಗ ಹಾಕ್ರಿ. ಪ್ಲಸ್ ಅದು ಕೆಳಗ್ ಬರ್ತದೆ.
ವೇದಾಂತ್ BCA and BCom college. Yes. Reject. Okay. ಈ ಒಂದು ಪ್ಯಾರಾಗ್ರಾಫ್ ಅದರಿ ಪ್ಯಾರಾಗ್ರಾಫ್ ಒಳಗ BCA and BCom ಏನದರಿ ಸ್ಮಾಲ್ ಲೆಟರ್ ಒಳಗ ಮೀನ್ಸ್ ಅದರ ಸೈಜ್ ಏನದರಿ ಸಣ್ಣದ ಪ್ಲಸ್ ಏನಾಗೈತ್ರಿ ಕೆಳಗಿನ ಸೈಡ್ ಬಂದದ ಇವೆಲ್ಲ ಒಂದು ಲೈನ್ ಒಳಗ ಇದೆ ನೆಕ್ಸ್ಟ್ and ಕಾಲೇಜ್ ರಿಜೆಕ್ಟ್ ಬಟ್ ಇಲ್ಲಿ BCA and BCom ಅಂತ ಏನಾಗತಾವ್ರಿ ಹೈಲೈಟ್ ಆಗತಾವ ಹೆಂಗ್ ಹೈಲೈಟ್ ಆಗತಾವ್ರಿ ಅಂದ್ರ ಕೆಳಗದವ್ರಿ ಪ್ಲಸ್ ಅದಕ್ಕೆ ಸೈಜ್ ಏನದ ಸ್ಮಾಲ್ ಇದ್ರ ಸಂಬಂಧ ಏನ್ ಮಾಡ್ತಾರಿ ಸಬ್ಸ್ಕ್ರಿಪ್ಟ್ ಅಂಡ್ ಸೂಪರ್ಸ್ಕ್ರಿಪ್ಟ್ ಯೂಸ್ ಮಾಡ್ತಾರೆ ಈಗ ನಾ ಅದನ್ನ ರನ್ ಮಾಡಿ ತೋರಿಸ್ತೀನಿ ನೋಡಿ ನೀವು ನೋಡಿರ್ತೀರಿ ಯಾವ್ದ್ರೆ ಅಂದ ಸೈಂಟಿಫಿಕ್ ಫಾರ್ಮುಲಾ ಇಲ್ಲ ಟೆಕ್ಸ್ಟ್ ಬುಕ್ ಒಳಗ ನೋಡಿರ್ತೀರಿ ಎಲ್ಲೋ ಒಂದ್ ಕಡೆ ಸಣ್ಣದ್ ಬಂದಿರ್ತಾವ್ರಿ ಟೆಕ್ಸ್ಟ್ ನಾ ಈಗ ನೋಡ್ರಿ ಈಗ ಏನ್ ಬರ್ದಾರಿ ಒಂದ್ ಎಕ್ಸಾಂಪಲ್ ಬರ್ದಾರಿ ಅವ್ರಿಗೆ ಏನ್ ಬರ್ದಾರ P means which tag paragraph tag okay this is ಅದರೊಳಗ ಸಬ್ ಟ್ಯಾಗ್ ಓಪನ್ ಮಾಡ್ಯಾರಿ ಸಬ್ ಟ್ಯಾಗ್ ಎಲ್ಲಿ ಯೂಸ್ ಮಾಡ್ತಾರ ಅಂತ ಹೇಳಿದೆ ನಾನು ಒಂದು ಲೈನ್ ಇರುತ್ತ ಅದರೊಳಗೆ ಇಂಪಾರ್ಟೆಂಟ್ ಯಾವ್ದಾರ ಒಂದು ವರ್ಡ್ ಇತ್ತು ಅಂದ್ರ ಅದು ಹೈಲೈಟ್ ಮಾಡ್ತಾರೆ ಯಾವ ತರ ಹೈಲೈಟ್ ಆಗ್ತದ ಅಂದ್ರ ಆ ಫಾಂಟ್ ಸೈಜ್ ಸ್ಮಾಲ್ ಆಗುತ್ತೆ ಪ್ಲಸ್ ಅದು ಕೆಳಗೆ ಸ್ವಲ್ಪ ಬಂದಿರುತ್ತೆ ಆ ಲೈನ್ ಗೆ ಸ್ವಲ್ಪ ಕೆಳಗೆ ಬಂದಿರುತ್ತೆ ನೋಡ್ರಿ ಸಬ್ಸ್ಕ್ರಿಪ್ಟೆಡ್ ಅಂತ ಒಂದು ಟೆಕ್ಸ್ಟ್ ಬರ್ದಾರಿ ಈ ಟ್ಯಾಗ್ ಒಳಗೆ ಓಕೆ ಸಬ್ ಕ್ಲೋಸ್ ಆಗೈತ್ರಿ ನೆಕ್ಸ್ಟ್ ಟೆಕ್ಸ್ಟ್ ಬರೋದು ಪ್ಯಾರಾಗ್ರಾಫ್ ಕ್ಲೋಸ್ ಮಾಡೋದು ಇದ್ರ ಔಟ್ಪುಟ್ ಏನ್ ಬರುತ್ತೆ ನೋಡೋಣ ನೋಡ್ರಿ ಔಟ್ಪುಟ್ ಏನದ ದಿಸ್ ಈಸ್ ಸಬ್ಸ್ಕ್ರಿಪ್ಟೆಡ್ HTML ಫೇಲ್ ಆಗ್ತದೆ ಅದು ನಾ ಇದು ಬರ್ತಿದ್ದೇನೆ ಇಲ್ಲಿ ಬರ್ರಿ ನೋಡ್ರಿ ಕೋಡ್ ಒಳಗೆ ಕೋಡ್ ಓಪನ್ ಆಗೈತೆ ನೋಡ್ರಿ ಡಾಕ್ ಟೈಪ್ HTML ಕೋಡ್ ಬರಿಲ್ಲ ಅಂತೀವಿ ಅದರೊಳಗೆ ಬಾಡಿ ಒಳಗೆ ಬರ್ದಿವಿ ನಾವು ಏನ್ ಬರ್ದಿವಿ ಪ್ಯಾರಾಗ್ರಾಫ್ ದಿಸ್ ಈಸ್ ಇದು ಪೇಜ್ ಇದು ಬಾಡಿ ಒಳಗೆ ಇಲ್ಲಿ ಬರುತ್ತೆ ಅಂತ ಹೇಳಕ್ ಹೋಗ್ಬೇಡ್ರಿ ಈ ಬಾಡಿ ಒಳಗೆ ಯಾಕೆ ಬಂದಿದೆ ದಿಸ್ ಇಸ್ ನಾಟ್ ಅ ವೆಬ್ ಪೇಜ್ ನಾ ಜಸ್ಟ್ ಕೋಡ್ ರನ್ ಮಾಡಾತೀನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕೋಡ್ ಇರ್ತದಲ್ಲ ಜಸ್ಟ್ ರನ್ ಮಾಡಾತೀನಿ ನಾ ವೆಬ್ ಪೇಜ್ ಡಿಸೈನ್ ಮಾಡಿ ಆ ವೆಬ್ ಪೇಜ್ ಒಳಗೆ HTML ಕೋಡ್ ಬರಿಲಾತೀನಿ ಜಸ್ಟ್ ಇದನ್ನ ಔಟ್ಪುಟ್ ನೋಡೋ ಸಂಬಂಧ ಏನ್ ಮಾಡಿದ್ರಿ ಇಲ್ಲಿ ಶೋ ಮಾಡಾತೀನಿ ರನ್ ಆಗತೈತಿ ರನ್ ಆದ್ರೆ ಔಟ್ಪುಟ್ ಹೆಂಗ್ ಬರುತ್ತೆ ಅಷ್ಟೇ ತೋರಿಸಾಕತ್ತಿ ಅಂದ್ರೆ ವೆಬ್ ಪೇಜ್ ಒಳಗೆ ಎಕ್ಸಾಕ್ಟ್ ಆಗಿ ಎಲ್ಲಿ ಡಿಸ್ಪ್ಲೇ ಆಗ್ತಿದ್ರಿ ಇದು ಬಾಡಿ ಒಳಗೆ ಡಿಸ್ಪ್ಲೇ ಆಗ್ತೈತಿ ಓಕೆ ಪ್ಯಾರಾಗ್ರಾಫ್ ಒಳಗೆ ಬರ್ದಾರ ಏನು ದಿಸ್ ಈಸ್ ಓಕೆ ಆಸ್ ಇಟ್ ಇಸ್ ಅದ ದಿಸ್ ಈಸ್ ಸಬ್ಸ್ಕ್ರಿಪ್ಟ್ ಓಪನ್ ಮಾಡ್ಯಾರಿ ಅದರೊಳಗ ಸಬ್ಸ್ಕ್ರಿಪ್ಟೆಡ್ ಅಂತ ಟೆಕ್ಸ್ಟ್ ಬರ್ದಾರಿ ಅಂದ್ರೆ ಏನ್ರಿ ಇದು ದಿಸ್ ಈಸ್ ಅಂಡ್ ಟೆಕ್ಸ್ಟ್ ಏನಂದ್ರಿ ಒಂದ್ ಲೈನ್ ಒಳಗೆ ಬರುತ್ತಾ ಸಬ್ಸ್ಕ್ರಿಪ್ಟ್ ಅನ್ನೋದು ಏನಾಗುತ್ತೆ ಸ್ವಲ್ಪ ಕೆಳಗಿನ ಲೈನ್ ಒಳಗೆ ಹೈಲೈಟ್ ಆಗುತ್ತೆ as you can see here this is subscripted text or HTML okay the body is closed and the HTML tag is closed why the subscripted tag is used ಯಾಕೆ ಯೂಸ್ ಮಾಡ್ತಾರೆ ಹೈಲೈಟ್ ಮಾಡ ಯಾವ ತರ ಹೈಲೈಟ್ ಮಾಡ್ತಾರೆ ಬೋಲ್ಡ್ ನು ಇರಂಗಿಲ್ಲ ಇಟಾಲಿಕ್ ಇರಂಗಿಲ್ಲ ಅಂಡ್ ಫಾಂಟ್ ಬಿಗ್ ಸೈಜ್ ಇರಂಗಿಲ್ಲ ಅದು ಏನಾಗುತ್ತೆ ಸ್ವಲ್ಪ ಟೆಕ್ಸ್ಟ್ ಕೆಳಗೆ ಬಂದಿರುತ್ತೆ ಓಕೆ ಬಿಲೋ ಮೀನ್ಸ್ ಕೆಳಗೆ ಬರುತ್ತೆ ಇದು ಅಷ್ಟು ರಿಮೈನಿಂಗ್ ನಾರ್ಮಲ್ ಟೆಕ್ಸ್ಟ್ ಒಂದ್ ಲೈನ್ ಒಳಗಿದ್ರ ಇದು ಯಾವ್ದು ಒಂದು ಇಂಪಾರ್ಟೆಂಟ್ ಥಿಂಗ್ ಹೈಲೈಟ್ ಮಾಡ್ಬೇಕಲ್ಲ ಅದು ಸ್ವಲ್ಪ ಕೆಳಗೆ ಬಂದಿರುತ್ತೆ ಯಾವ್ದ್ರ ಟೆಕ್ಸ್ಟ್ ಬುಕ್ ಒಳಗೆ ಹಿಂಗ್ ಮಾಡಿರ್ತಾರೆ ನೋಡ್ರಿ ನೀವು ಎಲ್ಲಾರ ಒಂದ್ ಕಡೆ ನೋಡಿರ್ತೀರಿ ಬಟ್ ನಿಮ್ಗೆ ಲಕ್ಷ ಇರಂಗಿಲ್ಲ ನೆಕ್ಸ್ಟ್ subscript next superscript means what the opposite of subscript ತಿಳಿಯಾತ ಹೇಳಾತಿದ್ದು sub means what ಕೆಳಗೆ ಬರ್ತದೆ super means what ಮೇಲೆ ಹೋಗ್ತೈತಿ this is ಕೊಟ್ಟಾರ ನೋಡಿ subscripted text appear half a character above the normal line and this is sometimes rendered in a smaller font. Subscripted text can be used for a footnotes like a www. Note next code varde nan. In a paragraph tag, this is super tag odaga superscripted and text. Idan run ಮಾಡಿ ನೋಡ್ತೀನಿ ನೋಡ್ರಿ ನಾ ಏನ್ ಬರುತ್ತೆ ಔಟ್ಪುಟ್ हाँ बस नेट भाಳ स्लो अದ
ಹಾ ಬರ್ as you can see here. Superscripted. HTML document in a paragraph tag I or in bardari. This is okay. Next super SUP. It open agaitre tag it close agaitre. Superscripted. Next text agaitre. So idu normal line ಒಳಗೆ ಬರ್ತದೆ. This is normal ಒಳಗೆ ಬರುತ್ತೆ. Next ಇಲ್ಲಿ ಯಾವುದು ಒಂದು ಕ್ಯಾರೆಕ್ಟರ್ ಸ್ವಲ್ಪ ಅಬವ್ ಆಗಬೇಕು. ಓಕೆ ಅಲ್ಲಿ ಏನು ಮಾಡ್ತೀವಿ ಸೂಪರ್ಸ್ಕ್ರಿಪ್ಟೆಡ್ ಅಂತ ಬರೀತೀವಿ. ಅಲ್ಲಿ ಆ ಒಂದು ಟೆಕ್ಸ್ಟ್ ಗೆ ಏನು ಮಾಡ್ತೀವಿ SUP ಸೂಪರ್ಸ್ಕ್ರಿಪ್ಟೆಡ್ ಟ್ಯಾಗ್ ಆಡ್ ಮಾಡಬೇಕು. ನೆಕ್ಸ್ಟ್ ರಿಮೈನಿಂಗ್ ಯಾವುದು ನಾರ್ಮಲ್ ಲೈನ್ ಒಳಗೆ ಬೇಕು ಅದನ್ನ ಬರೀಬೇಕು. ಬರೆದು ಮಾಡಿದ್ರೆ ದಿಸ್ ಈಸ್ ಸೂಪರ್ಸ್ಕ್ರಿಪ್ಟೆಡ್ ಟೆಕ್ಸ್ಟ್. ತಿಳಿಲಾಗ್ತದೆ ಯಾವುದು ತಿಳಿಲಾಗ್ತದೆ ಇಲ್ಲೋ ಈಗ ಹೇಳ್ರಿ ನೀವು ಆನ್ಸರ್. ಏನ್ ಬರುತ್ತೆ ಔಟ್ಪುಟ್ ಇರೋದು ಇದರ ಔಟ್ಪುಟ್ ಏನ್ ಬರುತ್ತೆ hello and display ಆಗ್ತದ್ರಿ ಹಾ one line normal line ಒಳಗ ನೆಕ್ಸ್ಟ್ ವೆಲ್ಕಮ್ ಕೆಳಗೋ ಮ್ಯಾಲೋ ಸೂಪರ್ ಅಂದ್ರೆ ಮ್ಯಾಲ್ರಿ ಸಬ್ ಅಂದ್ರೆ ಕೆಳಗ್ರಿ ಓಕೆ ವೆಲ್ಕಮ್ ಅನ್ನೋದು next to our college ಅಂದ್ರೆ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಹೈಲೈಟ್ ಮಾಡಕ್ಕೆ ಆ ಒಂದು ವರ್ಡ್. ಈಗ ಫಾರ್ ಎಕ್ಸಾಂಪಲ್ ಬೋರ್ಡ್ ಯೂಸ್ ಮಾಡ್ತೀವಿ ಅದನ್ನು ಹೈಲೈಟ್ ಮಾಡಕ್ಕೆ. ಇಂಪಾರ್ಟೆಂಟ್ ವರ್ಡ್ ಇತ್ತಂದ್ರೆ ಅದನ್ನ ಇಟಾಲಿಕ್ ಗೆ ಕನ್ವರ್ಟ್ ಮಾಡ್ತೀವಿ. ಓಕೆ ಏನು ಹೈಲೈಟ್ ಮಾಡಕ್ಕೆ. ಸೊ ದಟ್ಸ್ ಆಲ್ಸೋ these tags also used to highlight the important content in a web page. Okay. Next, apart from these, there are many tags are available. ಇಷ್ಟಂತೂ ಸಾಕ್ರಿ ನಿಮಗೆ ಬೇಕು ಅಂದ್ರ ನಾ ಹೇಳ್ತೀನಿ. ಓಕೆ The next concept is formatting text in HTML. ತಿಳಿದ್ರಿ ಹೇಳಾತಿದ್ದು ನೀವು ನಿಮ್ಗೆ ತಿಳಿದ್ರಿ ನೀವೇ ತಿಳಿತು ಸೂಪರ್ಸ್ಕ್ರಿಪ್ಟ್ ಸಬ್ಸ್ಕ್ರಿಪ್ಟ್ ಆಗ ಹಾ ಜಸ್ಟ್ ಬಂದಿರಿ. ಅದನ್ನ ಸ್ವಲ್ಪ ಕ್ಲೋಸ್ ಮಾಡ್ರಿ. ಎರಡು ಟ್ಯಾಗ್ಸ್ ಇದಾವೆ. ಒಂದು ಸೂಪರ್ ನೆಕ್ಸ್ಟ್ ಸಬ್. Sub stands for a super scripted or a script. Okay. Next, sub stands for a subscripted. Okay. Abhishek. Superscripted, subscripted. So these are the two important tags. ಏನ್ ಮಾಡ್ತಾವ್ರಿ ಏನ್ರಿ ಇದ್ರ ಯೂಸ್ ಟ್ಯಾಗ್ಸ್ ದು ಏನ್ ಯೂಸ್ ಅದರಿ ಅಂದ್ರ ಈಗ don't tag guys one sentence adari hello students welcome to our college okay ಈ ಒಂದು ಲೈನ್ ಒಳಗ ಫುಲ್ ಸೆಂಟೆನ್ಸ್ ಒಳಗ ಯಾವುದು ಇಂಪಾರ್ಟೆಂಟ್
ಹೋಗ್ತದ್ರಿ ವೆಲ್ಕಮ್ ಯಾವ್ದ್ರ ಅಂತ ಹೇಳಿ ನಡೀತಿದ್ ಬಟ್ ವೆಲ್ಕಮ್ ಯಾಕಂದ್ರೆ ನಾವು ಅವ್ರಿಗೆ ಏನ್ ಮಾಡಾತೀವಿ ಸ್ವಾಗತ ಕೊಡಾತೀವಿ ಸ್ಟೂಡೆಂಟ್ಸ್ ಸೊ ಫಸ್ಟ್ ಪ್ರಿಫರೆನ್ಸ್ ಗೋಸ್ ಟು ವೆಲ್ಕಮ್ ಸೊ ಇದನ್ನ ಹೈಲೈಟ್ ಮಾಡ್ಬೇಕು ನೀವು ಅವ್ರಿಗೆ ಇದನ್ನ ಹೈಲೈಟ್ ಮಾಡ್ಬೇಕು ಅಂದ್ರ ಹೆಂಗ್ ಮಾಡ್ಬೇಕು ಹೈಲೈಟ್ ಅಂದ್ರ ಯು ನೀಡ್ ಟು ಯೂಸ್ ದಿಸ್ ಕೈಂಡ್ ಆಫ್ HTML tags ಬಹಳ ಅದಾವ್ರಿ ಫಾಂಟ್ ಸೈಜ್ ಸ್ಟೈಲ್ ಪ್ಲಸ್ ನೀವು ಅದನ್ನ ಬೋಲ್ಡ್ ಮಾಡಬಹುದು ಬಟ್ ಇವರು ಎರಡು ಕೊಟ್ಟಾರಿ ಇವ್ರದ್ದು ಏನ್ ಯೂಸಸ್ ನಾ ಹೇಳಾತೀನಿ ಜಸ್ಟ್ ಓಕೆ ನೀವ್ ಏನ್ ಮಾಡ್ತೀರಿ ಬಾಡಿ ಟ್ಯಾಗ್ ಓಪನ್ ಮಾಡಿ ಅದ್ರೊಳಗೆ ಏನ್ ಬರೀತೀರಿ ಒಂದೇನೋ ಏನ್ ಬರೀತೀರಿ ಹೆಲೋ ಸ್ಟೂಡೆಂಟ್ಸ್ ಯಾವ ಹೈಲೈಟ್ ಆಗಬೇಕಾಗಿತ್ತು ನಿಮಗೆ ವೆಲ್ಕಮ್ ಓಕೆ ಅಲ್ಲಿ ಏನ್ ಮಾಡ್ಬೇಕು ಇದನ್ನ ಹೈಲೈಟ್ ಮಾಡ್ಬೇಕು ಅಂದ್ರ ಸೂಪರ್ ಅರೆ ಸಬ್ ಯಾವ್ದರ ಒಂದು ಯೂಸ್ ಮಾಡಿ ಸೂಪರ್ ಯೂಸ್ ಮಾಡು ಸೂಪರ್ ಟ್ಯಾಗ್ ಯೂಸ್ ಮಾಡೋದ್ರೊಳಗೆ ಏನ್ ಬರೀಬೇಕು ವೆಲ್ಕಮ್ ಅಂತ ಬರೀಬೇಕು ಇದನ್ನ ಕ್ಲೋಸ್ ಮಾಡ್ಬೇಕು ಇದಿಷ್ಟೇ ಆಗ್ಬೇಕಲ್ಲ ನಿಮ್ಗೆ ಹೈಲೈಟ್ ಕ್ಲೋಸ್ ಮಾಡ್ಬೇಕಂದ್ರೆ ಒಂದ್ ಲೈನ್ ಬರೀಬೇಕು ಒಂದ್ ಲೈನ್ ಹಾಕ್ಬೇಕು ಓಕೆ ಸೂಪರ್ ಸ್ಕ್ರಿಪ್ಟ್ ಕ್ಲೋಸ್ ಆಯ್ತು ನೆಕ್ಸ್ಟ್ ರಿಮೈನಿಂಗ್ ಲೈನ್ ಏನಂತದೆ ಟು ಅವರ್ ಕಾಲೇಜ್ ನೆಕ್ಸ್ಟ್ ಏನ್ ಮಾಡ್ಬೇಕು ಬಾಡಿ ಕ್ಲೋಸ್ ಮಾಡ್ಬೇಕು ಇಷ್ಟ ಬರೋಣ ಔಟ್ಪುಟ್ ಏನ್ ಬರುತ್ತೆ ಮತ್ತೆ ರನ್ ಮಾಡೋಣ ಹೆಲೋ ಸ್ಟೂಡೆಂಟ್ಸ್ ಸಬ್ಸ್ಕ್ರಿಪ್ಟ್ ಒಳಗೆ ಏನದರಿ ವೆಲ್ಕಮ್ ಅನ್ನೋ ವರ್ಡ್ ಅದಲ್ಲ ಅದು ಒಂದ್ ಸ್ವಲ್ಪ ನಿಮ್ ಮ್ಯಾಲ ಹೋಗಿರ್ತದೆ ವೆಲ್ಕಮ್ ಇದು ಟು ಅವರ್ ಕಾಲೇಜ್ ನಾರ್ಮಲ್ ಲೈನ್ ಅಂದ್ರೆ ಇದು ಒಂದು ಇಂಪಾರ್ಟೆಂಟ್ ವರ್ಡ್ ಜಾಸ್ತಿ ಎಲ್ಲಿ ಯೂಸ್ ಮಾಡ್ತಾರ ಅಂದ್ರ ಸೈಂಟಿಫಿಕ್ ಇದು ಬರ್ದಿರ್ತಾರ ಗೊತ್ತ್ರಿ ಫಾರ್ಮುಲಾಸ್ H2O ಅಂಡ್ ಏನೇನೋ ವಾಟರ್ದು ಏನೇನೋ ಬರ್ದಿರ್ತಾರೆ ಬಹಳಷ್ಟು ಫಾರ್ಮುಲಾ ಇರ್ತಾವ ಅದನ್ನ ಹೈಲೈಟ್ ಮಾಡಕ್ ನೀವು ನೋಡಿರ್ತೀರಿ ಯಾವ್ದಾರ ಒಂದು ಟೆಕ್ಸ್ಟ್ ಬುಕ್ ಒಳಗ ನಿಮ್ಗೆ ತೋರಿಸ್ತೀವಿ ಹಿಂಗ್ ಬಂದಿರ್ತಾವ ಯಾವಾಗ್ರೆ ನಾ ಟೆಕ್ಸ್ಟ್ ಬುಕ್ ಒಳಗ ನೋಡಿದಾಗ ತೋರಿಸ್ತೀವಿ ಅವಾಗ ಏನ್ ಯೂಸ್ ಮಾಡಿರ್ತಾರಿ ಸಬ್ಸ್ಕ್ರಿಪ್ಟ್ ಸೂಪರ್ಸ್ಕ್ರಿಪ್ಟ್ ದಿಸ್ ಇಸ್ ಕಾಲ್ಡ್ ಆಸ್ ಸೂಪರ್ಸ್ಕ್ರಿಪ್ಟ್ ಸಬ್ಸ್ಕ್ರಿಪ್ಟ್ ಅಂದ್ರೆ ಏನಾಗುತ್ತೆ ಇಲ್ಲಿ ಸೂಪರ್ ತಗೊಂಡು ನಾ ಸಬ್ ಹಾಕ್ತೀನಿ ಸಬ್ ಹಾಕಿದ್ರೆ ಏನಾಗುತ್ತೆ ಇದು ವೆಲ್ಕಮ್ ಮ್ಯಾಲ ಇದ್ದು ಕೆಳಗೆ ಬಂತು ಅಷ್ಟೇ ತಿಳಿತು ನೆಕ್ಸ್ಟ್ Why the strong tag is used? To highlight, to bold the important content like this. Nodri now strong add ಮಾಡಿ this text is important. ಇವೆರಡು ಇದಿಲ್ಲ strong tag ಇದಿಲ್ಲ and display ಆಗಿದ್ದು this text is normal. ತಿಳಿಲಾಕ ಹೇಳಾಕಿದ್ದು strong tag ಅದಕ್ಕೆ ಯೂಸ್ ಆಗಿ ಗೊತ್ತು ಇದಕ್ಕೆ ಇದು ನೋಡಿ ಯಾವುದು ಸ್ಟ್ರಾಂಗ್ ಅಂತ ಸಾಧ್ಯತೆ ನೋಡಿ ಹೈಲೈಟ್ ಯಾವ್ದು ಆಗತ್ತದ ಇದೆ ಯಾಕಂದ್ರೆ ನಾವಿಲ್ಲಿ strong tag ಅಪ್ಲೈ ಮಾಡಿದ್ವಿ ಓಕೆ then next one ಇನ್ನೊಂದು ಯಾವ್ದ್ರಿ ನೆಕ್ಸ್ಟ್ ಸ್ಟ್ರಾಂಗ್ ಆದ್ಮೇಲೆ ಐ ಟ್ಯಾಗ್ ಹೇಳಿನಿ ಇಟಾಲಿಕ್ em ಟ್ಯಾಗ್ ಆನ್ಲೈನ್ ಸ್ಟೂಡೆಂಟ್ಸ್ ದ ಸ್ಕ್ರೀನ್ ಇಸ್ ವಿಸಿಬಲ್ ಟು ಯು ಶೇರ್ ಆಗೈತಲ್ರಿ ಸ್ಕ್ರೀನ್ em ಟ್ಯಾಗ್ ನೆಕ್ಸ್ಟ್ ಒನ್ ಇಸ್ ದ em stands for emphasize okay the em element defines the emphasized text the content inside are typically displayed in a italic ಅಂದ್ರೆ ಹೆಂಗ್ರಿ ಸ್ಟ್ರಾಂಗ್ ಟ್ಯಾಗ್ ಯೂಸ್ ಮಾಡಿದ್ರೆ ಹೆಂಗ್ ಡಿಸ್ಪ್ಲೇ ಆಗ್ತದ್ರಿ ಕಂಟೆಂಟ್ ರಬ್ ಆಗ್ತದ್ರಿ ಬೋಲ್ಡ್ ಓಕೆ ಇದು ಎಂಫಸೈಸ್ ಯೂಸ್ ಮಾಡಿದ್ರೆ ಏನಾಗ್ತದ್ರಿ ಇಟಾಲಿಕ್ ಲೆಟ್ ಅಸ್ ಸಿ ನೋಡೋಣ ಹೆಂಗ್ ಆಗ್ತದೆ ಅದಕ್ಕೆ ಏನಂದ್ರೆ ಟ್ಯಾಗ್ ನೇಮ್ em stands for emphasize okay em this text is emphasized closely run ಮಾಡಿ ನೋಡ್ತೀನಿ ನೋಡಿದ್ರೆ ಏನಾಗ್ತದೆ ಏನ್ ಬರ್ದಾರಿ ಅವ್ರು ಕೋಡ್ ಏನ್ ಬರ್ದಾರಿ ನಾರ್ಮಲ್ ಪ್ಯಾರಾಗ್ರಾಫ್ ಒಳಗೆ ಏನ್ ಬರ್ದಾರ ದಿಸ್ ಟೆಕ್ಸ್ಟ್ ಈಸ್ ನಾರ್ಮಲ್ ಓಕೆ ಬಟ್ ಈ ಪ್ಯಾರಾಗ್ರಾಫ್ ಒಳಗ
ಇಲ್ಲಿ ಏನ್ ಮಾಡ್ಯಾರ em ಟ್ಯಾಗ್ ಆಡ್ ಮಾಡ್ಯಾರ ಇಲ್ಲಿ em ಕ್ಲೋಸ್ ಮಾಡ್ಯಾರ ಅಂದ್ರೆ ಇಲ್ಲಿ em this text is emphasized close em close ಏನ್ ಬಂತು ಇದಕ್ಕೆ ಏನಾಯ್ತು ಡಿಫರೆನ್ಸ್ ಏನಾಗೈತ್ರಿ ಇದು ಏನಾಗೈತ್ರಿ ನಾರ್ಮಲ್ ಒಳಗೆ ಡಿಸ್ಪ್ಲೇ ಆಗೈತ್ರಿ ಇದು ಏನಾಗೈತಿ ಇಟಾಲಿಕ್ ಒಳಗೆ ಡಿಸ್ಪ್ಲೇ ಆಗೈತಿ ಕಂಟೆಂಟ್ ಸ್ಟ್ರಾಂಗ್ ಯೂಸ್ ಮಾಡಿದ್ರ ಬೋಲ್ಡ್ ಆಗುತ್ರಿ ಎಂಫಸೈಸ್ ಯೂಸ್ ಮಾಡಿದ್ರ ಇಟಾಲಿಕ್ ಒಳಗೆ ಡಿಸ್ಪ್ಲೇ ಆಗುತ್ರಿ ಕೀಪ್ ಇನ್ ಮೈಂಡ್ ಕೇಳ್ತೀನಿ ಯಾವಾಗ ಬೇಕಾದ್ರೂ ಇದನ್ನ ನೆಕ್ಸ್ಟ್ ಟ್ಯಾಗ್ ಸ್ಮಾಲ್ ಟ್ಯಾಗ್ ಹೇಳಿಲ್ಲ ನೀನೆ सब ಹೇಳಿದೆ ಸೂಪರ್ ಹೇಳಿದೆ ಹೇಳ್ತೀನಿ ನೆಕ್ಸ್ಟ್ ಬಾಳ ಅದಾವ್ರಿ ಹಂಗ ಹೇಳಿದ್ರು ನಿಮ್ ಸಿಲೆಬಸ್ ಇದ್ದಿದ್ರೆ ಹೇಳ್ತೀನಿ ಅಷ್ಟು CITE ಟ್ಯಾಗ್ ಫಾರ್ ವರ್ಕ್ ಟೈಟಲ್ ಯಾಕ್ರಿ CITE ಟ್ಯಾಗ್ ಯೂಸ್ ಮಾಡ್ತಾರ ಫಾರ್ ವರ್ಕ್ ಟೈಟಲ್ in the HTML CITE tag defines the title of the creative work, for example a book, a poem, a song, a movie, a painting and a etc. Note a person name is not the title of the work. The text in the CITE element usually render in a italic. ಏನಂದ್ರೆ ಇದರ ಅರ್ಥ ಸ್ಟ್ರಾಂಗ್ ಯೂಸ್ ಮಾಡಿದ್ರ ಬೋಲ್ಡ್ ಆಗ್ತಿತ್ತು ಎಂಫಸೈಸ್ ಯೂಸ್ ಮಾಡಿದ್ರ ಇಟಾಲಿಕ್ ಆಗ್ತಿತ್ತು ಇದನ್ನು ಯೂಸ್ ಮಾಡಿದ್ರೆ ಏನಾಗ್ತದ್ರಿ ಇಟಾಲಿಕ್ ಒಳಗನೆ ಆಗ್ತದೆ ಯಾವ್ದ್ರಿ CITE ಓಕೆ ನೋಡನ್ರಿ ಕೋಡ್ ಏನದ ಇದು ಹೆಂಗ ಎಕ್ಸಿಕ್ಯೂಟ್ ಆಗುತ್ತೆ ನೋಡೋಣ ಹಾ ಎಲ್ಲ ಆಡ್ ಮಾಡಿದ್ರು CITE ಟ್ಯಾಗ್ ಎಲ್ಲದ ಈ ಪ್ಯಾರಾಗ್ರಾಫ್ ಒಳಗೆ ಹೆಂಗದ ಆಸ್ ಇಟ್ ಇಸ್ ಅದು ಡಿಸ್ಪ್ಲೇ ಆಗೈತಿ ಇಲ್ಲಿ ಒಂದು ಏನ್ ಮಾಡಲಿ ಇಮೇಜ್ ಹಾಕ್ಯಾರ ಇಮೇಜ್ ಮಾಡೋದು ಮತ್ತೆ ಇಲ್ಲಿ ಹಾಕಿದ್ರಿ ಇಮೇಜ್ ಅಂತ ಆ ಇಮೇಜ್ ಹಾಕಿದ್ರಂಗಿಲ್ಲ ರೀ ಇಮೇಜ್ ದು ಪಾತ್ ಹಾಕ್ಬೇಕು ಇಮೇಜ್ ದು ಜಸ್ಟ್ ಪಾತ್ ಹಾಕ್ಬೇಕು ಸ್ವಲ್ಪ ಟೈಮ್ ಹೇಳ್ತೀರಿ ನಂಗೆ ದ ಇಮೇಜ್ ಎಲ್ಲಿ ಅಂದ್ರೆ ಬಾಡಿ ಒಳಗೆ ಪ್ಯಾರಾಗ್ರಾಫ್ ಒಂದು ಡಿಸ್ಪ್ಲೇ ಆಗೈತಿ ಇದು ಪ್ಯಾರಾಗ್ರಾಫ್ ಡಿಸ್ಪ್ಲೇ ಆಗೈತಿ ಬಾಡಿ ಒಳಗೆ ನೆಕ್ಸ್ಟ್ ಇನ್ನೊಂದು ಏನ್ರಿ ಇಮೇಜ್ ಟ್ಯಾಗ್ ಯೂಸ್ ಮಾಡರಿ SCR ಸೋರ್ಸ್ ಕೋಡ್ ಮೀನ್ಸ್ ಈ ಇಮೇಜ್ ಅಲ್ಲಿ ಇರ್ತದ್ರಿ ಇಮೇಜ್ ದ screen.jpg ಅದು ಇದರ ಪಾತ್ ಇದು ಇದರ ಹೆಸರು ಇದು ತಗೊಂಡ್ ಬಂದು ಇಮೇಜ್ ಹಾಕೋದಿಲ್ಲ ಡಿಸ್ಪ್ಲೇ ಆಗ್ಬೇಕಂದ್ರ ಅದನ್ನ ಪಾತ್ ಹಾಕಬೇಕು ಪ್ಲಸ್ ಅದ್ರದ್ದು ವೇಟ್ ಎಷ್ಟ್ರಿ 220 ಹೈಟ್ 277 ಬೇಕಿದ್ರೆ ನೀವು ಮಾಡಿಫೈ ಮಾಡಬಹುದು 200 ಮಾಡಿದ್ರೆ ಸಣ್ಣ ಆಗ್ತದೆ 277 ಇದ್ದು 300 ಮಾಡಿದ್ರೆ ಏನಾಗ್ತದೆ ಅದು ಹೈಟ್ ದೊಡ್ಡದಾಗ್ತದೆ ಓಕೆ ಇದೇನ್ರಿ ಆಯ್ತು ದ ಸ್ಕ್ರೀನ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್ ಒಳಗ ಏನ್ ಮಾಡಿ ಇದು ಬಂದ್ರಿ ಇದೇನಂದ್ರೆ ಇದು ಹಾಕಿದ್ದು ಇದೆಲ್ಲ ಡಿಸ್ಪ್ಲೇ ಆಯ್ತು ನೆಕ್ಸ್ಟ್ ಅವ್ರು ಏನ್ ಯೂಸ್ ಮಾಡತ್ತಾರ CITE ಟ್ಯಾಗ್ ಯೂಸ್ ಮಾಡತ್ತಾರ ಏನ್ ಮಾಡ್ಬೇಕಂದ್ರ ದ ಸ್ಕ್ರೀನ್ CITE ಟ್ಯಾಗ್ ಕ್ಲೋಸ್ ಆಗಿದ್ರಿ ಬೈ ಎಡ್ವರ್ಡ್ ಮಂಚ್ ಪೇಂಟೆಡ್ ಇನ್ 1893 ಅವ್ರು ಏನ್ ಮಾಡತ್ತಾರ ಅಂದ್ರ ಒಂದ್ ಇಮೇಜ್ ಹಾಕ್ಯಾರ ಇದು ಬರ್ತಾರ ಇದೊಂದು ಗೊತ್ತೈತಿ ನಿಮಗೆ ಪ್ಯಾರಾಗ್ರಾಫ್ ಟ್ಯಾಗ್ ಒಳಗೆ ಬರ್ತಾರ ಅದಕ್ಕೆ ಏನಾಗಿತ್ತು ಡಿಸ್ಪ್ಲೇ ಆಗೈತಿ ನೆಕ್ಸ್ಟ್ ಇದು ಇಮೇಜ್ ಹಾಕತ್ತಾರ ಇಮೇಜ್ ಹಾಕೋ ಸಂಬಂಧ ಏನ ಮಾಡ್ಯಾರಿ ಇಮೇಜ್ ಟ್ಯಾಗ್ ಯೂಸ್ ಮಾಡ್ಯಾರ ಅದ್ರದ್ದು ಪಾತ್ ಹಾಕ್ಯಾರ ಅದ್ರದ್ದು ವಿಡ್ತ್ ಹಾಕ್ಯಾರ ಪ್ಲಸ್ ಅದ್ರದ್ದು ಹೈಟ್ ಹಾಕ್ಯಾರ ಆರ್ಟ್ ಅಂದ್ರೆ ಅದ್ರ ನೇಮ್ ಕೊಟ್ಟಾರ ಓಕೆ ನೆಕ್ಸ್ಟ್ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡತ್ತಾರ ಏನ್ ಎಕ್ಸ್ಪ್ಲೈನ್ ಮಾಡತ್ತಾರ ಇದನ್ನ ಯಾರು ಪೇಂಟ್ ಮಾಡ್ಯಾರ ಇದು ಯಾರು ಪೇಂಟ್ ಮಾಡ್ಯಾರ ಅಂತ ಅವ್ರು ಹೈಲೈಟ್ ಮಾಡತ್ತಾರ ಅವ್ರ ಹೆಸರು ಯಾರು ಪೇಂಟ್ ಮಾಡೋದು ಸ್ಕ್ರೀನ್ ಅಲ್ಲಿ ಏನ್ರಿ ಇದು ಸ್ಕ್ರೀನ್ ದ ಸ್ಕ್ರೀನ್ ಅಂದ್ರೆ ಏನ್ರಿ ಅದನ್ನ ಯಾರು ಮಾಡ್ಯಾರ ಯಾರು ಕಂಡು ಹಿಡಿದಾರ ಯಾವ ಅದು ಎದ್ರಾಗ ಮಾಡ್ಯಾರಿ CITE ಟ್ಯಾಗ್ ಒಳಗೆ ದ ಸ್ಕ್ರೀನ್ ಬೈ ಎಡ್ವರ್ಡ್ ಮಂಚ್ ಪೇಂಟೆಡ್ ಇನ್ 1893 ಅದು ಪ್ಯಾರಾಗ್ರಾಫ್ ಅನ್ನ ಹಾಕಾರಿ ಅದ್ರೊಳಗ ದ ಸ್ಕ್ರೀನ್ ಅನ್ನೋ ಒಂದು ಸೆಂಟೆನ್ಸ್ ಇದೆ ನೋಡ್ರಿ ವರ್ಡ್ ಅದನ್ನ ಹೈಲೈಟ್ ಮಾಡ್ಯಾರ ಬೈ ಯೂಸಿಂಗ್ CITE ಟ್ಯಾಗ್ ಏನಾಗುತ್ತೆ ಇದು ದ ಸ್ಕ್ರೀನ್ ಬೈ ಎಡ್ವರ್ಡ್ ಮಂಚ್ ಪೇಂಟೆಡ್ ಇನ್ 1893 ಇಲ್ಲಿ ನೋಡಿ ಸ್ಕ್ರೀನ್ ಬೈ ಏನಾಗಿರೋದು ಇಟಾಲಿಕ್ ಒಳಗೆ ಆಗಿತ್ತು ಅದಕ್ಕೆ ಉಳಿದಿನ ಏನದ್ರಿ ನಾರ್ಮಲ್ ಒಳಗೆ ಇದೆ ಓಕೆ ಇದು ಬಿಡ್ರಿ ಇದು ಗೊತ್ತಾಗ್ತದೆ ಪ್ಯಾರಾಗ್ರಾಫ್ ಟ್ಯಾಗ್ ಇದ್ರೊಳಗ ಯಾವ್ದು ಯೂಸ್ ಮಾಡ್ಯಾರಿ CITE ಟ್ಯಾಗ್ ಯೂಸ್ ಮಾಡ್ಯಾರ ಇಲ್ಲಿ ಏನ್ ಬರ್ದಾರ ಹೆಲೋ ಅಂತ ಬರ್ದಾರ ಕ್ಲೋಸ್ ಮಾಡ್ಯಾರ CITE ಟ್ಯಾಗ್ ಕ್ಲೋಸ್ ಮಾಡಿ ನೆಕ್ಸ್ಟ್ ವೆಲ್ಕಮ್ ಅಂತ ಬರ್ದಾರ ಅಂತಂದ್ರು ಇಲ್ಲಿ
ಯಾವ ಟೈಪ್ ಕ್ಲೋಸ್ ಆಗಿದ್ರಿ ಪ್ಯಾರಾಗ್ರಾಫ್ ಇದ್ರ ಔಟ್ಪುಟ್ ಏನ್ ಬರುತ್ತೆ ಇದ್ರ ಔಟ್ಪುಟ್ ಏನ್ ಬರುತ್ತೆ ಹಲೋ ಹೆಂಗ್ ಬರುತ್ತ್ರಿ ಇಟಾಲಿಕ್ ನೆಕ್ಸ್ಟ್ ವೆಲ್ಕಮ್ ಯಾವ್ದು ಹೈಲೈಟ್ ಮಾಡಬೇಕಾಗಿರ್ತಲ್ಲ CIT ಯೂಸ್ ಮಾಡ್ಕೊಂಡು ಅದನ್ನ ಇಟಾಲಿಕ್ ಮಾಡಬಹುದು ಅದರ್ವೈಸ್ ಎಂಫಸೈಸ್ ಯೂಸ್ ಮಾಡಿ ಇಟಾಲಿಕ್ ಮಾಡಬಹುದು ನೆಕ್ಸ್ಟ್ ಯಾವ್ದಂದ್ರಿ ಕೋಡ್ ಒಂದೈತಿ KBD ಒಂದು KBD ಒಂದ DFN ಕೋಡ್ ಹೇಳಿ